ದೆಹಲಿಯಲ್ಲಿ ಕಾಕ್ರೋಚ್ ಕಾರ್ಯಕರ್ತರ ಕಹಳೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ ನಾವು. ಜಂತರ್ ಮಂತರ್ ಮೈದಾನಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಟ್ಟು ಮಾಡಿದ್ದಾರೆ. ಮೊಬೈಲ್ ಫೋನ್ಗಳ ಬೆಳಕಿನಲ್ಲಿ ಪ್ರತಿಭಟನೆಯನ್ನು ನಿನ್ನೆ ರಾತ್ರಿ ಮಾಡಬೇಕಾಗಿ ಬಂತು. ಆ ಶೆಡ್ಗಳನ್ನೆಲ್ಲ ತೆರವು ಮಾಡೋದು, ಕೆನೋಪಿ ತೆಗೆದು ಹಾಕೋದು, ಇದೆಲ್ಲ ಮಾಡ್ತಾ ಇದ್ರು. ಬಟ್ CJP ಅವರು ಫಿಕ್ಸ್ ಆಗಿದ್ದಾರೆ, ಅವರನ್ನು ಬೆಂಬಲಿಸೋರು ಫಿಕ್ಸ್ ಆಗಿದ್ದಾರೆ. ನೀವು ಎಷ್ಟೇ ಏನೇ ಕಟ್ಟು ಮಾಡಿದ್ರೂ ಕೂಡ ನಾವು ಇಲ್ಲಿಂದ ಎದ್ದೇಳೋರಲ್ಲ ಅಂತ. ಈಗ 70ಕ್ಕೂ ಹೆಚ್ಚು ಕಾರ್ಯಕರ್ತರು ವಶಕ್ಕೆ ಪಡೆಯಲಾಗಿದೆ. ನೋಡಿ, ಈಗ ಕರೆಂಟ್ ಕಟ್ ಮಾಡೋದು, ಇಂಟರ್ನೆಟ್ ಸ್ಥಗಿತ ಮಾಡೋದು, ತೊಂದರೆ ಕೊಡೋದು, ಲಾಠಿ ಚಾರ್ಜ್ ಮಾಡೋದು, ಇದೆಲ್ಲ ಏನಂದ್ರೆ ದಬ್ಬಾಳಿಕೆ, ಅಧಿಕಾರಶಾಹಿ ದಬ್ಬಾಳಿಕೆ ಅಂತ ತೋರಿಸುತ್ತೆ. ಜನರನ್ನ ಇನ್ನೂ ಕೆರಳಿಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಹಿಂದೆ ನಮಗೆ ನೆನಪಿದೆ, UPA ಸರ್ಕಾರದ ಅವಧಿಯಲ್ಲಿ ಅಣ್ಣಾ ಹಜಾರೆ ಹೋರಾಟ ಮಾಡ್ತಿದ್ದಾರೆ ಅಂತ ಬಾಬಾ ರಾಮದೇವ್ ಅವರು ಪ್ರತಿಭಟನೆ ಕೂತಾಗ ಅವರ ಬೆಂಬಲಿಗರ ಮೇಲೆ UPA ಸರ್ಕಾರ ಲಾಠಿ ಚಾರ್ಜ್ ಅನ್ನು ಮಾಡಿಸಿತ್ತು. ಇಂಟರ್ನೆಟ್ ಸ್ಥಗಿತ ಮಾಡಿಸಿದ್ದು, ಆಮೇಲೆ ಅಲ್ಲೂ ಕರೆಂಟ್ ಕಟ್ಟು, ಆ ಥರದ್ದೆಲ್ಲ ಮಾಡಿಸಿದ್ರು. ಆಗ ಇದೇ BJP ಅವರು ಇದು ಪ್ರಜಾಪ್ರಭುತ್ವದ ದಮನ ಅಲ್ವಾ ಅಂತ ಕೇಳಿದವರು. ಈಗ ಇಲ್ಲೇನ್ ಮಾಡ್ತಿದ್ದಾರೆ? ಅಫ್ಕೋರ್ಸ್ ಎಲ್ಲರೂ ಕೂಡ ಅಧಿಕಾರದಲ್ಲಿದ್ದಾಗ ಏನ್ ಮಾಡಬೇಕು ಅದನ್ನೇ BJP ಸರ್ಕಾರ ಕೂಡ ಮಾಡ್ತಾ ಇರುವಂತದ್ದು. ಅಣ್ಣಾ ಹಜಾರೆ ಪ್ರತಿಭಟನೆ ಸಂದರ್ಭದಲ್ಲಿ ದೊಡ್ಡ ಮೂವ್ಮೆಂಟ್ ದೆಹಲಿಯಲ್ಲಿ ಕ್ರಿಯೇಟ್ ಆಗಿತ್ತು. ಇಡೀ UPA ಸರ್ಕಾರದಕ್ಕೆ ಪತನಕ್ಕೆ ಕಾರಣ ಆಗಿತ್ತು ಈ ಒಂದು ಪ್ರೊಟೆಸ್ಟ್ ಅನ್ನು ಕೂಡ. ಆದರೆ UPA ಸರ್ಕಾರ ಒಂದಷ್ಟು ಗಂಭೀರವಾಗಿ ತೆಗೆದುಕೊಂಡಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಯಾಕಂದ್ರೆ ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಂತ ಸಂದರ್ಭದಲ್ಲಿ ಬಹುಶಃ 12 ಅಥವಾ 13ನೇ ದಿನಕ್ಕೆ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡಿಸುವಂತಹ ನಿಟ್ಟಿನಲ್ಲಿ ಮಾತುಕತೆಗೆ ಕೂಡ ಸರ್ಕಾರ ಮುಂದಾಗಿತ್ತು. ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ನಾವು ವಿಶೇಷವಾಗಿ ಗಮನಿಸೋದಾದ್ರೆ ಸೋನಂ ವಾಂಗ್ಚುಕ್ ಬಹುಶಃ ಈಗ 23ನೇ ದಿನ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿರುವಂತದ್ದು. ಆಸ್ಪತ್ರೆಯಲ್ಲಿ 3 ದಿನದಿಂದ ಅವರು ಉಪವಾಸ ಇದ್ದಾರೆ, ಹೊರಗಡೆ 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ರು. ಈವರೆಗೂ ಕೂಡ ನಿನ್ನೆ ಇಷ್ಟು ದೊಡ್ಡ ಪ್ರತಿಭಟನೆ ಆದ ಬಳಿಕ ಕರೆದು ಮಾತನಾಡಿಸಿದಂಥದ್ದನ್ನ ಹೊರತುಪಡಿಸಿದ್ರೆ ಸರ್ಕಾರದ ಪ್ರತಿನಿಧಿಯನ್ನ ಜಂತರ್ ಮಂತರ್ಗೆ ಕಳಿಸಿ ಮಾತುಕತೆಯನ್ನ ಮಾಡಿ ನೆಗೋಷಿಯೇಟ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬಹುದಾಗಿತ್ತು. ಆದ್ರೆ ಅದನ್ನು ಕೂಡ ಮಾಡಲಿಲ್ಲ. ನೋಡಿ, ರಾಜೀನಾಮೆ ಒಂದೇ ಪರಿಹಾರ ಅಲ್ಲ. ರಾಜೀನಾಮೆ ಹೊರತಾಗಿಯೂ ಕೂಡ ಎಜುಕೇಶನ್ ಸಿಸ್ಟಮ್ ನಲ್ಲಿ ಏನು ಬದಲಾವಣೆ ಆಗಬೇಕು, ಯಾವ ರೀತಿಯಾದಂತಹ ಪಾರದರ್ಶಕತೆ ಬರಬೇಕು ಅನ್ನುವಂಥದ್ರ ಬಗ್ಗೆ ಅಟ್ಲೀಸ್ಟ್ ಒಂದಷ್ಟು ಚರ್ಚೆಗಳನ್ನ ಮಾಡಿ ಒಂದು ಅಂತಿಮ ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಆ ಹಂತದಲ್ಲೂ ಕೂಡ ಸರ್ಕಾರ ಸಿದ್ಧ ಇರಲಿಲ್ಲ, ಒಂದು ಮಾತುಕತೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿರಲಿಲ್ಲ. ಸೊ ಇದು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣ ಆಗಿ ನಿನ್ನೆ ದೊಡ್ಡ ಪ್ರತಿಭಟನೆಗೆ ಕಾರಣ ಆಯಿತು. ಸೊ ನಿನ್ನೆ ರಾತ್ರಿನೇ ಇಡೀ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ದೃಷ್ಟಿಯಿಂದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂಥದ್ದು, ಮತ್ತೆ ಅವರು ತಾತ್ಕಾಲಿಕವಾಗಿ ಏನು ಶೆಡ್ ಅನ್ನು ಹಾಕೊಂಡಿದ್ರು ಅವುಗಳನ್ನೆಲ್ಲ ತೆಗೆದು ಹಾಕುವಂಥದ್ದು, ಅವರಿಗೆ ಉಳಿಲಿಕ್ಕೆ ಮತ್ತೆ ವ್ಯವಸ್ಥೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸಿದ್ರು. ಆದ್ರೂ ಕೂಡ ಪ್ರತಿಭಟನಾಕಾರರು ಮತ್ತೆ ಇಡೀ ಪ್ರದೇಶವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಈ ಹಿಂದೆ ಎಲ್ಲೆಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ರು ಅಲ್ಲಲ್ಲಿ ಜಾಗಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ವಿದ್ಯುತ್ ಸಂಪರ್ಕ ಬಹುಶಃ ಇವತ್ತು ಅಥವಾ ನಾಳೆ ಕಲ್ಪಿಸಬಹುದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.